ಒಂದು ಕಿರುಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾವು ದ್ವಿತೀಯ PUCಗೆ ಬರುವಂಥ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಹಾಗೆ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷಪಾತಿ, ಹಾಗೆ ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ. ಈ 3 ಅಧ್ಯಾಯಗಳಿಂದ ನಾವು ಸಾಮಾನ್ಯವಾಗಿ ಕಿರುಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ. ಕೆಲವು ಒಂದು ಕಾಲೇಜುಗಳಲ್ಲಿ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಸಿಲೆಬಸ್ಸಲ್ಲಿ ವೇರಿಯೇಷನ್ ಕೂಡ ಆಗ್ಬೋದು. ಆದರೆ ನಾನಿಲ್ಲಿ ಈ 3 ಅಧ್ಯಾಯಗಳನ್ನ ಇಟ್ಕೊಂಡು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನೋಡಿ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳನ್ನ ನಾವು ನೇರವಾಗಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಸೂಚನೆಗಳನ್ನು ಕೂಡ ನೀಡಿರ್ಬೋದು. ಸಾಮಾನ್ಯವಾಗಿ 1 ಗಂಟೆ 30 ನಿಮಿಷದ ಸಮಯವನ್ನು ನೀಡಲಾಗುತ್ತೆ. ಹಾಗೆ ಒಟ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು 18 ಪ್ರಶ್ನೆಗಳನ್ನ ನೀಡಿದ್ದೀನಿ. ಹಾಗೆ ಬೇರೆ ಬೇರೆ ಅವರು ನೀಡುವಂಥ ಸಂದರ್ಭದಲ್ಲಿ ಸಂಖ್ಯೆ ಕೂಡ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತವೆ. ಹಾಗೆ ಗರಿಷ್ಠ ಅಂಕಗಳು ಮಾತ್ರ 40 ಅಂಕಗಳಿಗೆ ಪ್ರಶ್ನೆಗಳನ್ನ